ವೀಕ್ಷಕರೇ, ಒಮ್ಮೆ ಈ ಸ್ಯಾಟಲೈಟ್ ನಿಂದ ತೆಗೆದ ಚಿತ್ರವನ್ನ ಎಚ್ಚರಿಕೆಯಿಂದ ಗಮನಿಸಿ. ಇದು ಚೀನಾದಲ್ಲಿ ತೆಗೆದದ್ದು. ಸಾಮಾನ್ಯವಾಗಿ ನೋಡಿದ್ರೆ ಇಲ್ಲಿ ಏನೂ ಕಾಣೋದಿಲ್ಲ, ಮರುಭೂಮಿಯ ಭೂಭಾಗದಂತೆ ತೋರುತ್ತೆ. ಆದ್ರೆ ಎಚ್ಚರಿಕೆಯಿಂದ ಗಮನಿಸಿದ್ರೆ ಮಧ್ಯದಲ್ಲಿ ಏನೋ ಇರೋ ತರ ಕಾಣಿಸ್ತಾ ಇದೆ. ಜೂಮ್ ಮಾಡಿದ್ರೆ ಯಾವುದೋ ಹಡಗಿನ ಆಕಾರದಲ್ಲಿದೆ. ನೋಡೋದಕ್ಕೆ ಸೇಮ್ ಏರ್ಕ್ರಾಫ್ಟ್ ಕ್ಯಾರಿಯರ್ ತರ ಇದೆ. ನೌಕಾಪಡೆ ಸೇನೆ ಇಂತಹವುಗಳನ್ನ ಬಳಸುತ್ತೆ. ಸಮುದ್ರದಲ್ಲಿ ಹೋಗುವ ಯುದ್ಧ ನೌಕೆ ಇದು. ಫೈಟರ್ ಜೆಟ್ಗಳು ಹೋಗಲು ಸಾಧ್ಯವಾಗುವಂತೆ ಇದರ ಮೇಲೆ ರನ್ವೇ ಕೂಡ ಇರುತ್ತೆ. ಅಲ್ಲದೆ ಈ ನೌಕೆ ಆಯುಧಗಳನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ. ಆದ್ರೆ ಇದು ಸಮುದ್ರವಲ್ಲ, ಮರುಭೂಮಿಯ ಮಧ್ಯದಲ್ಲಿ ಈ ಯುದ್ಧ ನೌಕೆ ಏನ್ ಮಾಡ್ತಾ ಇದೆ? ಈ ಸ್ಯಾಟಲೈಟ್ ಚಿತ್ರವನ್ನ ಜೂಮ್ ಔಟ್ ಮಾಡಿದ್ರೆ ಇದು ಚೀನಾದ ತಕ್ಲಮಕಾನ್ ಮರುಭೂಮಿ ಎಂದು ತಿಳಿಯುತ್ತೆ. ಈ ಮರುಭೂಮಿ ಉತ್ತರ ಪಶ್ಚಿಮ ಚೀನಾದಲ್ಲಿದೆ. ಅಷ್ಟಕ್ಕೂ ಚೀನಾ ಏನ್ ಪ್ಲಾನ್ ಮಾಡ್ತಾ ಇದೆ? ಈ ನೌಕೆಗಳು ಸಮುದ್ರದಲ್ಲಿ ಅಲ್ಲದೆ ಮರುಭೂಮಿಯಲ್ಲಿ ಏಕೆ ಕಾಣಿಸ್ತಾ ಇವೆ? ಚೀನಾ ಈ ವಿಚಿತ್ರ ಯೋಜನೆಯ ಮೂಲಕ ಏನನ್ನ ಸಾಧಿಸಲು ಹೊರಟಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಟ್ಟ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಿಷಯಕ್ಕೆ ಬಂದ್ರೆ, ಚೀನಾದ ತಕ್ಲಮಕಾನ್ ಮರುಭೂಮಿ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಮರಳುಗಾಡು. ಸುಮಾರು ರಾಜಸ್ಥಾನದ ಮರುಭೂಮಿಗಿಂತ 3 ಪಟ್ಟು ದೊಡ್ಡದು. ಇದೊಂದು ಅದ್ಭುತ ಸ್ಥಳ. ಈ ಮರುಭೂಮಿಯ ಸುತ್ತಲೂ ಬಂಡೆ ಪರ್ವತಗಳಿವೆ. ಮಧ್ಯದಲ್ಲಿ ಸಂಪೂರ್ಣವಾಗಿ ಮರಳು ಇರುತ್ತೆ. ಆಕಾಶದಿಂದ ನೋಡಿದ್ರೆ ಮರಳಿನಿಂದ ಮಾಡಿದ ಕಣ್ಣಿನಂತೆ ಕಾಣುತ್ತೆ. ಇದು ನಮ್ ಭೂಮಿ ಮೇಲಿರುವ ಸ್ಥಳ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಅಷ್ಟೊಂದು ವಿಚಿತ್ರವಾಗಿರುತ್ತೆ, ಬೇರೆ ಗ್ರಹದಂತೆ ಅನ್ಸುತ್ತೆ. ಹಾಗಿದ್ರು ಚೀನಾ ಇಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಅನ್ನ ಏಕೆ ತಗೊಂಡು ಬಂದಿದೆ? ಈ ಸ್ಥಳ ಸಮುದ್ರಕ್ಕೆ ಬಹಳ ದೂರದಲ್ಲಿದೆ. ಆದ್ರೆ ಕೆಲವು ಕಾಲದಿಂದ ಚೀನಾ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳ ಕಾರಣದಿಂದ ಯಾವಾಗ್ಲೂ ಸುದ್ದಿಯಲ್ಲಿರುತ್ತೆ. 15 ವರ್ಷಗಳ ಹಿಂದೆ ನೋಡಿದ್ರೆ ಚೀನಾ ಬಳಿ ಒಂದೇ ಒಂದು ಯುದ್ಧ ನೌಕೆ ಕೂಡ ಇರ್ಲಿಲ್ಲ. ಆದ್ರೆ ಇಂದು ಚೀನಾದ ಬಳಿ 3 ಯುದ್ಧ ನೌಕೆಗಳಿವೆ. ಆದ್ರೆ ಮರುಭೂಮಿಯಲ್ಲಿ ಕಾಣುವ ಈ ನಿರ್ಮಾಣ ಚೀನಾಗೆ ಸೇರಿದ ಯುದ್ಧ ನೌಕೆಯ ಮಾದರಿಯಲ್ಲ. ಇದರ ವಿನ್ಯಾಸ ಚೀನಾದವರು ತಯಾರಿಸುವ ಯುದ್ಧ ನೌಕೆಗಳಿಗೆ ಸ್ವಲ್ಪನೂ ಹೊಂದಿಕೆ ಇಲ್ಲ. ಈ ವಿನ್ಯಾಸ ಅಮೆರಿಕದ ನೌಕೆ ವಿನ್ಯಾಸದಂತಿದೆ. ಅದು ಕೂಡ ಆಲ್ಮೋಸ್ಟ್ ಗೆರಾಲ್ಡ್ ಆರ್ ಫೋರ್ಡ್ ವರ್ಗದ ನೌಕೆಯಂತಿದೆ. ಈ ಚಿತ್ರವನ್ನ ಜೂಮ್ ಔಟ್ ಮಾಡಿ ನೋಡಿದ್ರೆ ಅದ್ರ ಪಕ್ಕದಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಕಾಣುತ್ತೆ. ಈ ರೈಲ್ವೆ ಟ್ರ್ಯಾಕ್ ಗೆ ಮತ್ತೊಂದು ಬದಿಯಲ್ಲಿ ಮತ್ತೊಂದು ರಚನೆ ಕೂಡ ಕಾಣಿಸುತ್ತೆ. ಅದು ವಿಮಾನ ವಾಹಕ ನೌಕೆಯಂತೆ ಕಾಣೋದಿಲ್ಲ. ಈ ವಿನ್ಯಾಸ ಏರ್ಲೈಟ್ ಬರ್ಕ್ ವರ್ಗದ ಡಿಸ್ಟ್ರಾಯರ್ ನಂತಿದೆ. ಅಮೆರಿಕದ ನೌಕಾಪಡೆ ಬಳಸುವ ಯುದ್ಧ ನೌಕೆ ಇದು. ಚೀನಾ ಇವುಗಳನ್ನ ನಕಲು ಮಾಡುವಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಯುಎಸ್ ಯುದ್ಧ ನೌಕೆಗೆ ಇರುವ ಸೇತುವೆಗಳು, ಚಿಮಣಿಗಳು, ಕ್ಷಿಪಣಿ ಲಾಂಚರ್ಗಳು ಇವೆಲ್ಲವನ್ನ ಸ್ವಲ್ಪನೂ ವ್ಯತ್ಯಾಸ ಬರದಂತೆ ತಯಾರಿಸಿದೆ. ಅದೇ ಹಡಗಿನ ರೀತಿಯಲ್ಲಿ ಇದರ ಆಕಾರ ಇದೆಯಾ ಅಂದ್ರೆ ಅದು ಇಲ್ಲ, ಕೇವಲ ಫ್ಲಾಟ್ ಆಗಿದೆ. ಮೇಲಿನಿಂದ ನೋಡಿದ್ರೆ ಯುದ್ಧ ನೌಕೆಯಂತೆ ಕಾಣುತ್ತೆ. ಇವೆಲ್ಲವೂ ನಕಲಿ ಮಾದರಿಗಳು ಎಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಹಳೆಯ ಉಪಗ್ರಹ ಚಿತ್ರಗಳನ್ನ ನೋಡಿದ್ರೆ 2020ರಲ್ಲಿ ಅಲ್ಲಿ ಅಮೆರಿಕದ ನೌಕೆಯ ಆಕಾರದಲ್ಲಿ ಕ್ಯೂಬ್ಗಳು ಮತ್ತು ಕಂಬಗಳಂತಹ ಗ್ರಿಡ್ಗಳು ಮಾತ್ರ ಕಾಣಿಸ್ತಾ ಇದ್ವು. ನಂತರ ಆ ರೂಪ ಸ್ಪಷ್ಟವಾಗಿ ಕಾಣುವ ಮಾದರಿಯಂತೆ ತಯಾರಾಯಿತು. ಅಲ್ಲದೆ ಚಿಕ್ಕದು, ಮಧ್ಯಮ, ದೊಡ್ಡದು ಎಂಬ 3 ರೀತಿಯ ಮಾದರಿಗಳು ಕೂಡ ಕಬ್ಬಿಣದ ಕಂಬಗಳಿಂದ ಗುರುತಿಸಲ್ಪಟ್ಟಿದೆ. ಆ ರೈಲ್ವೆ ಪಟ್ಟಿಗಳು ಕೂಡ ಬಹಳ ವಿಚಿತ್ರವಾಗಿವೆ. ಮರುಭೂಮಿ ಸಂಪೂರ್ಣ ವಿಶಾಲವಾಗಿದ್ರು ಆ ರೈಲ್ವೆ ಟ್ರ್ಯಾಕ್ ಗಳು ನೇರವಾಗಿರುತ್ತೆ. ಆ ಕಡೆ ಈ ಕಡೆ ತಿರುಗುತ್ತಾ ಸಾಗುತ್ತೆ. ಸಹಜವಾಗಿ ಹೋಗುವ ಯಾವುದೇ ವಸ್ತುವು ಇಂತಹ ತಿರುವು ತೆಗೆದುಕೊಳ್ಳೋದಿಲ್ಲ. ಹಾಗಿದ್ರೆ ಯಾಕೆ ರೈಲ್ವೆ ಟ್ರ್ಯಾಕ್ ಅನ್ನ ನೇರವಾಗಿ ನಿರ್ಮಿಸಲಿಲ್ಲ? ಈ ಟ್ರ್ಯಾಕ್ ಎಲ್ಲಿಗೆ ಕೊಂಡೊಯ್ಯುತ್ತದೆ? ಈ ಟ್ರ್ಯಾಕ್ ಗಳ ಕೊನೆಯಲ್ಲಿ ಕೆಲವು ಕಟ್ಟಡಗಳು ಕಾಣಿಸುತ್ತೆ. ಅಲ್ಲದೆ ಅಲ್ಲಿ ಬಹಳಷ್ಟು ಟ್ರ್ಯಾಕ್ ಗಳಿವೆ. ಈ ಟ್ರ್ಯಾಕ್ ಅನ್ನು ಅನುಸರಿಸಿದ್ರೆ ಮತ್ತೊಂದು ತುದಿಯಲ್ಲಿ ಏನೂ ಇಲ್ಲ. ಆ ಟ್ರ್ಯಾಕ್ ಅಲ್ಲೇ ಕೊನೆಗೊಳ್ಳುತ್ತೆ. ಹಾಗಿದ್ರೆ ಚೀನಾ ಇದೆಲ್ಲವನ್ನ ಏಕೆ ಮಾಡ್ತಾ ಇದೆ ಎಂದು ತಿಳಿಯೋಣ. ಅಮೆರಿಕದ ನೌಕೆಗಳು ಹೆಚ್ಚಾಗಿ ಚೀನಾದ ಹತ್ತಿರದ ಸಮುದ್ರದಲ್ಲಿ ಅಂದ್ರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಸುತ್ತಾಡುತ್ತಾ ಇರುತ್ತವೆ. ಈ ಸಮುದ್ರ ಭಾಗ ನಮ್ಮದು ಎಂದು ಬಹಳ ದೇಶಗಳು ಕಿತ್ತಾಡುತ್ತಲೇ ಇರುತ್ತವೆ, ವಿಶೇಷವಾಗಿ ತೈವಾನ್ ಮತ್ತು ಚೀನಾ. ಆದ್ರೆ ಚೀನಾ ಆ ಸಮುದ್ರದ ಹೆಚ್ಚಿನ ಭಾಗ ತಮ್ಮದೇ ಎಂದು ಹೇಳುತ್ತೆ. ಅದನ್ನ ಸಾಬೀತುಪಡಿಸಲು ಚಿಕ್ಕ ದ್ವೀಪಗಳಲ್ಲಿ ಸೈನಿಕ ಕೇಂದ್ರಗಳನ್ನ ಕೂಡ ನಿರ್ಮಿಸಿದೆ. ಅಮೆರಿಕ ಮಾತ್ರ ಇದು ಅಂತಾರಾಷ್ಟ್ರೀಯ ಸಮುದ್ರ ಎಂದು ಹೇಳುತ್ತೆ. ತಮ್ಮ ಯುದ್ಧ ನೌಕೆಗಳನ್ನ ಅಲ್ಲಿಗೆ ಆಗಾಗ ಕಳಿಸುತ್ತಲೇ ಇರುತ್ತೆ. ಏಕೆಂದ್ರೆ ಯುದ್ಧ ಬಂದ್ರೆ ಚೀನಾವನ್ನ ಮೊದಲು ತಡೆಯಲು ಅಮೆರಿಕ ಹಾಕಿರುವ ಮಾಸ್ಟರ್ ಪ್ಲಾನ್ ಇದು. ಮತ್ತೊಂದು ದೊಡ್ಡ ಸಮಸ್ಯೆ ತೈವಾನ್. ಚೀನಾ ತೈವಾನ್ ತನ್ನ ದೇಶದ ಭಾಗ ಎಂದು ಹೇಳುತ್ತೆ. ಆದ್ರೆ ತೈವಾನ್ ಸ್ವತಂತ್ರ ದೇಶದಂತೆ ವರ್ತಿಸುತ್ತೆ. ಅದನ್ನ ಬಲವಂತವಾಗಿ ಆಕ್ರಮಿಸಲು ಚೀನಾ ಪ್ರಯತ್ನಿಸಿದ್ರೆ ಅಮೆರಿಕ ಅದನ್ನ ವಿರೋಧಿಸ್ತಾ ಇರುತ್ತೆ. ಆದ್ದರಿಂದ ಅಮೆರಿಕ ತಮ್ಮ ನೌಕೆಗಳನ್ನ ತೈವಾನ್ ನ ಗಡಿಯಲ್ಲಿ ಇರಿಸುತ್ತೆ. ಈ ಉದ್ವಿಗ್ನತೆಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಭವಿಷ್ಯತ್ತಿನಲ್ಲಿ ನಡೆಯುವ ಯುದ್ಧಕ್ಕೆ ಸಿದ್ಧವಾಗುತ್ತಾ ಚೀನಾ ಈ ಮರುಭೂಮಿಯಲ್ಲಿ ಕ್ಷಿಪಣಿ ಪರೀಕ್ಷೆಗಳನ್ನ ಮಾಡ್ತಾ ಇರಬಹುದು. ಈ ನಿರ್ಮಾಣಗಳೆಲ್ಲವೂ ಕ್ಷಿಪಣಿ ಗುರಿಯಾಗಿ ಇರಿಸಲಾಗಿರುವವು. ಅಂದರೆ ಅಮೆರಿಕದ ನೌಕೆಗಳನ್ನ ಸರಿಯಾಗಿ ಗುರಿಯಿಟ್ಟು ದಾಳಿ ಮಾಡಬಲ್ಲೆವಾ ಎಂದು ಪರೀಕ್ಷೆಗಳನ್ನ ಮಾಡುತ್ತಿದೆ.
ಕದಲುವ ಗುರಿಯನ್ನ ದಾಳಿ ಮಾಡುವುದಕ್ಕಿಂತ ಒಂದೇ ಕಡೆ ಇರುವ ಗುರಿಯನ್ನ ದಾಳಿ ಮಾಡುವುದು ಬಹಳ ಸುಲಭ. ಆದ್ದರಿಂದ ಈ ರೈಲ್ವೆ ಪಟ್ಟಿಗಳ ಪಾತ್ರ ಮುಖ್ಯವಾಗುತ್ತೆ. ಆ ಪಟ್ಟಿಗಳ ಮೇಲೂ ಮತ್ತೊಂದು ವಿಮಾನ ವಾಹಕ ನೌಕೆಯ ಮಾದರಿ ಇದೆ. ಕ್ಯಾಸಿಕ್ ಎಂಬ ಚೀನಾ ಸಂಸ್ಥೆ ಇದನ್ನ ರೂಪಿಸಿತು. ಅವರು ತಮ್ಮ ಆಯುಧ ಪ್ರದರ್ಶನಗಳಲ್ಲಿ ಇದನ್ನ ತೋರಿಸಿದ್ದಾರೆ. ಇದನ್ನ ಕ್ಷಿಪಣಿಯ ದಾಳಿಯಿಂದ ತಪ್ಪಿಸಿಕೊಳ್ಳುವಂತೆ ನಿಜವಾದ ನೌಕೆಯಂತೆ ತಿರುಗುತ್ತೆ. ಈ ಪರೀಕ್ಷೆಗಳು ಯಶಸ್ವಿಯಾಗಿವೆ ಎಂದು ಚೀನಾ ಘೋಷಿಸಿಕೊಳ್ಳುತ್ತೆ. ಇಂತಹ ನಕಲಿ ಗುರಿಗಳನ್ನ ಪರೀಕ್ಷಿಸುವ ದೇಶ ಬರೀ ಚೀನಾ ಮಾತ್ರವಲ್ಲ. 2014ರಲ್ಲಿ ಇರಾನ್ ಕೂಡ ಒಂದು ನಕಲಿ ಅಮೆರಿಕದ ವಿಮಾನ ವಾಹಕ ನೌಕೆಯನ್ನ ತಯಾರಿಸಿ ಸಮುದ್ರದಲ್ಲಿ ಮುಳುಗಿಸಿತ್ತು. ಅಮೆರಿಕ ಕೂಡ ಇಂತಹವುಗಳನ್ನ ಮಾಡುತ್ತಲೇ ಇರುತ್ತೆ. ನಕಲಿ ಪಟ್ಟಣಗಳು, ನಕಲಿ ಚೀನಾ ಯುದ್ಧ ವಿಮಾನಗಳು ಹಾಗೂ ಕೆಲವು ಸಂದರ್ಭಗಳಲ್ಲಿ ರಷ್ಯಾದ ಜೆಟ್ ಗಳನ್ನ ಪರೀಕ್ಷೆಗಳಿಗೆ ಬಳಸಿಕೊಳ್ಳುತ್ತೆ. ಆದ್ರೆ ಅಮೆರಿಕವನ್ನ ಹೆಚ್ಚು ಆಶ್ಚರ್ಯಕ್ಕೊಳಪಡಿಸಿದ್ದು ಚೀನಾಗೆ ಸೇರಿದ ಡಾಂಗ್ ಫಾಂಗ್ 21D ಕ್ಷಿಪಣಿ. ಇದೊಂದು ಗೇಮ್ ಚೇಂಜರ್ ಎಂದು ಹೇಳಬೇಕು. ಇದು ಕದಲುವ ನೌಕೆಗಳನ್ನ, ವಿಶೇಷವಾಗಿ ವಿಮಾನ ನೌಕೆಗಳನ್ನ ನಾಶಪಡಿಸಲು ರೂಪಿಸಲಾಗಿದೆ. ಈ ಕ್ಷಿಪಣಿ ಬಹಳ ಎತ್ತರಕ್ಕೆ ಹೋಗಿ ವೇಗವಾಗಿ ಕೆಳಗೆ ಬರುತ್ತೆ. ಕೊನೆಯ ಹಂತಗಳಲ್ಲಿ ಇದು ತನ್ನ ದಿಕ್ಕನ್ನ ಬದಲಾಯಿಸಿಕೊಂಡು ಕದಲುವ ಗುರಿಯನ್ನ ಸರಿಯಾಗಿ ದಾಳಿ ಮಾಡಬಲ್ಲದು. ಆದ್ದರಿಂದ ಇದು ಇನ್ನಷ್ಟು ಅಪಾಯಕಾರಿ. ಈ ಕ್ಷಿಪಣಿಯ ಬೆಲೆ ಸುಮಾರು 100 ಕೋಟಿ. ಚೀನಾ ಇದರ ಮೂಲಕ ಅಮೆರಿಕವನ್ನ ಹೆದರಿಸಲು ನೋಡ್ತಾ ಇರಬಹುದೇ. ಅಮೆರಿಕದ ನೌಕೆಗಳು ಚೀನಾಗೆ ಹತ್ತಿರಕ್ಕೆ ಬರಲಾಗದಿದ್ರೆ ಅವುಗಳ ಯುದ್ಧ ವಿಮಾನಗಳು ಯುದ್ಧ ಭೂಮಿಗೆ ತಲುಪಲಾರವು. ಆಗ ವಿಮಾನ ವಾಹಕ ನೌಕೆಗಳ ಅಗತ್ಯ ಕಡಿಮೆ ಆಗುತ್ತೆ. ಈ ರೀತಿ ಚೀನಾ ಯುದ್ಧ ಮಾಡದೇನೆ ತಂತ್ರಾತ್ಮಕವಾಗಿ ಲಾಭ ಪಡೆಯುತ್ತೆ. ಇನ್ನು ಚೀನಾದ ಜೊತೆಗೆ ತೈವಾನ್ ಮತ್ತು ಇತರ ಪ್ರದೇಶಗಳಲ್ಲಿ ಯುದ್ಧ ಸನ್ನಾಹಗಳಿಗಾಗಿ 22,000 ರಿಸರ್ವಿಸ್ಟ್ ಗಳಿಗೆ ಚೀನಾ ತರಬೇತಿ ನೀಡುತ್ತಿದೆ. ಆದರೆ ಭಾರತ ಸೇನೆ ಮಾತ್ರ ಇಂತಹ ನಕಲಿ ಮಾದರಿ ಪರೀಕ್ಷೆಗಳನ್ನ ಮಾಡುತ್ತಿಲ್ಲ ಎಂಬ ಮಾಹಿತಿ ಇದೆ. ಪ್ರಸ್ತುತ ಭಾರತದ ನೌಕಾಪಡೆಯಲ್ಲಿ 2 ವಿಮಾನ ವಾಹಕ ನೌಕೆಗಳು ಕೆಲಸ ಮಾಡ್ತಾ ಇವೆ. ಮೊದಲನೇದು INS ವಿಕ್ರಮಾದಿತ್ಯ. ಇದನ್ನ ಕಿಂಗ್ ಕ್ಲೌನ್ ನೌಕೆಯನ್ನ ಮಾರ್ಪಾಡು ಮಾಡಿ ತಯಾರಿಸಿದ್ರು. ಸೋವಿಯತ್ ಅಡ್ಮಿರಲ್ ರೂಪಿಸಿದ ಈ ನೌಕೆಯನ್ನ 2013 ನವೆಂಬರ್ ಅಲ್ಲಿ ಭಾರತದ ನೌಕಾಪಡೆ ಸ್ವೀಕರಿಸಿತು. ಇದರ ವೈಮಾನಿಕ ವಿಭಾಗದಲ್ಲಿ ಸುಮಾರು 36 ವಿಮಾನಗಳಿವೆ. ಇದಕ್ಕೆ ಜೊತೆಯಾಗಿ INS ವಿಕ್ರಾಂತ್ ಇದೆ. ಇದು 2022 ಸೆಪ್ಟೆಂಬರ್ ಅಲ್ಲಿ ಸೇವೆಗೆ ಬಂದಿತು. ಇದು ಸಂಪೂರ್ಣವಾಗಿ ಭಾರತ ದೇಶ ನಿರ್ಮಿಸಿದ ಮೊಟ್ಟ ಮೊದಲ ವಿಮಾನ ವಾಹಕ ನೌಕೆ. ಇದರ ಉದ್ದ 262 ಮೀಟರ್, ಅಗಲ 62 ಮೀಟರ್. ಪೂರ್ಣ ಲೋಡ್ ಅಲ್ಲಿ 45,000 ಟನ್ ತೂಕವಿದೆ. ಇದ್ರ ಮೇಲೆ 30 ರಿಂದ 36 ಫೈಟರ್ ಜೆಟ್ ವಿಮಾನಗಳಿವೆ. ಇವುಗಳಲ್ಲಿ 26 MiG-29K ಫೈಟರ್ಗಳು, 2 MiG-29 ಕ್ಯೂಬ್ ತರಬೇತಿ ವಿಮಾನಗಳು ಮತ್ತು 8 Ka-31 ಹೆಲಿಕಾಪ್ಟರ್ ಗಳಿವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಮಾನ ವಾಹಕ ನೌಕೆಗಳಿರುವ ದೇಶ ಅಮೆರಿಕ. ಅವರ ಬಳಿ 11 ವಿಮಾನ ವಾಹಕ ನೌಕೆಗಳಿವೆ. ಎರಡನೇ ಸ್ಥಾನದಲ್ಲಿ ಚೀನಾ ಇದೆ. ಅವ್ರ ಬಳಿ 3 ನೌಕೆಗಳಿವೆ. ಭಾರತದ ಬಳಿ 2 ನೌಕೆಗಳಿವೆ. ಅವು INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್. ಇವು ಭಾರತೀಯ ಮಹಾಸಾಗರದಲ್ಲಿ ಚೀನಾಗೆ ಬಲವಾದ ಪೈಪೋಟಿ ನೀಡಬಲ್ಲವು. ಚೀನಾದೊಂದಿಗೆ ಯುದ್ಧ ಬಂದ್ರೆ ಇವು ಚೀನಾದ ದಾಳಿಯನ್ನ ತಡೆದು ಪ್ರತಿ ದಾಳಿ ಮಾಡಬಲ್ಲವು. ಇವು ವೀಕ್ಷಕರೇ ಚೀನಾದ ಮರುಭೂಮಿಯಲ್ಲಿರುವ ರಹಸ್ಯ ನೌಕೆಗಳ ಕತೆ. ಈ ಪರೀಕ್ಷೆಗಳು ಕೇವಲ ಅಮೆರಿಕವನ್ನ ಹೆದರಿಸುವ ಆಟವೇ ಅಥವಾ ನಿಜವಾದ ಯುದ್ಧ ತಯಾರಿಯ ಎಂಬುದು ಭವಿಷ್ಯತ್ತಿನಲ್ಲಿ ತಿಳಿಯುತ್ತೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಹಾಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.